ಅಂಕಲ್, ಈ ನೀಲಿ ಇಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ರು, ಮನೆ ಬಿಟ್ಟು ಹೋಗು ಅಂತ ಅವಳಿಗೆ ಯಾಕೆ ಹೇಳ್ತಾ ಇಲ್ಲ ನೀವು? ಅವಳಿಗೆ ರಾಜೇಶ್ವರಿ ಕೃಪಾ ಕಟಾಕ್ಷ ಇದೆಯಲ್ಲ, ಅವಳನ್ನ ಮನೆಯಿಂದ ಆಚೆ ಹಾಕೋ ಶಕ್ತಿ ನನಗಿದೆ. ಅದರಿಂದ ಮನೆ ನೆಮ್ಮದಿ ಹಾಳಾಗುತ್ತೆ. ದಿನೇ ದಿನೇ ನಂದಿನಿ ಗೌಳಿ ರೀತಿ ಹಿಂಸೆ ಕೊಡ್ತಾ ಇದ್ರೆ ಏನ್ ಮಾಡೋದು? ದೇವಸೇನ, ನಂದಿನಿನ ಕಾಪಾಡೋ ಜವಾಬ್ದಾರಿ ವಿರಾಟ್ದು. ಹಾಗೆ ನನ್ನ ಮಗ ವಿರಾಟ್ ನೀಲಿ ತಿಳ್ಕೊಂಡ್ ಹಾಗಲ್ಲ, ಮಾತ್ ಕೊಟ್ರೇನೆ ಪ್ರಾಣ ಕೊಡ್ತಾನೆ. ಇನ್ನು ತಾಳಿ ಕಟ್ಟಿದ್ಮೇಲೆ ಸುಮ್ನೆ ಇರ್ತಾನ? ಬಾ, ನಂದಿನಿಗೆ ಸಮಾಧಾನ ಹೇಳೋಣ, ನಡಿ. ದೀಕ್ಷಿತ್ರೆ, ನಿಮ್ಮನ್ನೇ ನೋಡಕ್ ಬರ್ತಾ ಇದ್ವಿ. ನಂದಿನಿ ಹೇಗಿದ್ದಾಳೆ? ಫಸ್ಟ್ ಕ್ಲಾಸ್. ತುಂಬಾ ತುಂಬಾ ಖುಷಿಯಾಗಿದ್ದಾಳೆ. ಅಲ್ಲ, ಏನು ಬೇಜಾರಾಗಿಲ್ವಾ? ಅಯ್ಯೋ, ಬೇಜಾರಾಗುವಂಥದ್ದು ಏನಾಗಿದೆ? ನಗನಗ್ತಾ ಖುಷಿಯಾಗಿದ್ದಾಳ ಅವಳು. ಹೌದಾ? ಮತ್ತೆ ನೀಲಿ ರೂಮಲ್ಲಿ ಮಾತಾಡಿದ ರೀತಿಗೆ ಅವಳು ಬೇಜಾರ್ ಮಾಡ್ಕೊಂಡ್ ಬಂದ್ಲಲ್ಲ? ಹೌದಾ? ಹೌದು ಹೌದು ಹೌದು, ತುಂಬಾ ತುಂಬಾ ಬೇಜಾರಲ್ಲಿದ್ದಾಳೆ. ಅದಕ್ಕೆ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ವಿ. ಅಯ್ಯೋ ಅಯ್ಯೋ, ಬೇಡ ಸರ್, ಸುಮ್ನೆ ನಿಮ್ಗೆ ತೊಂದ್ರೆ. ನಾನ್ ಮಾತಾಡ್ತೀನಿ ಬಿಡಿ. ಅಯ್ಯೋ, ತೊಂದ್ರೆ ಇಲ್ಲ ಸರ್, ಇದು ನಮ್ ಕರ್ತವ್ಯ. ಈಗಿನ್ನು ಮನೆಗ್ ಬಂದಿದ್ದಾಳೆ. ಪಾಪ ಮೇಲಿನ ಮೇಲೆ ಅವಮಾನ ಬೇರೆ ಆಗ್ತಿದೆ. ನಾನ್ ಮಾತಾಡಿ ಸರಿ ಮಾಡ್ತೀನಿ. ಸರಿ. ಬೇಡ 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 ಬೇಡ, ನಾನು ಅದನ್ನ ಪರಮೇಶಿ, ನೀವು ಸುಮ್ನೆ ಇರಿ. ದೇವಸೇನ, ನೀನ್ ಹೋಗಮ್ಮ. ಸರಿ ಅಂಕಲ್. ಅಲ್ಲ, ಅದು ನಾನ್ ಮತ್ತೆ ಪರಮೇಶಿ, ನೀವು ಬೇಜಾರ್ ಮಾಡ್ಕೋಬೇಡಿ. ದೇವಸೇನ ಹೋಗಿ ಮಾತಾಡ್ತಾಳೆ. ಬನ್ನಿ, ಅಷ್ಟ್ರಲ್ಲಿ ನಾವು ಕಾಫಿ ಕುಡಿಯೋಣ. ಅಲ್ಲ ಸರ್, ಅದು ನನಗೆ ಯಾರಿದ್ದೀರಾ? ವಿರಾಟ್! ಯಾರಿದ್ದೀರಾ? ವಿರಾಟ್ ರೀ! ಅಯ್ಯೋ, ಹಾವು ಬಂದಿದೆ. ಬೇಗರಲ್ವಾ ಕಿರ್ಚಿತ್ತು? ಬನ್ನಿ ಬನ್ನಿ ನೋಡೋಣ, ಬನ್ನಿ. ವಿರಾಟ್, ಬೇಗ ಬಾ ರೀ! ಬೇಗ ಬನ್ರಿ, ಬನ್ರಿ. ಎಲ್ಲಿ ಹೊರಟೋದ್ರಿ? ಎಲ್ಲರೂ ಹಾವು. ಅಯ್ಯೋ, ಈ ವಿರಾಟ್ ಹತ್ರ ಹೋಗ್ಬೇಡ. ವಿರಾಟ್, ವಿರಾಟ್ ಜೋಪಾನ ಕಣೋ. ಅಯ್ಯೋ ದೇವ್ರೆ, ಇದೇನ್ ಮನೆನ ಹುಡ್ತಾನ? ಎಷ್ಟು ಹಾವುಗಳು ಎಲ್ಲಿಂದ ಬರ್ತಾ ಇದೆ? ವಿರಾಟ್, ಮೊದ್ಲು ಅದನ್ನ ಆಚೆಗೆ ತಗೊಂಡೋಗಿ ಎಲ್ಲಾದ್ರೂ ಸಾಯಿಸ್ಬಿಡೋ. ಹುಷಾರು. ವಿರಾಟ್, ಈ ಹಾವಿರೋವರೆಗೂ ಆ ಹದ್ದು ಹೋಗೋದಿಲ್ಲ. ಮೊದಲು ಈ ಹಾವನ್ನು ತಗೊಂಡೋಗಿ ಸಾಯಿಸೋ. ಜೋಪಾನ ಕಣೋ. ಹುಷಾರಪ್ಪ.
ಹಿಂಸೆ ಕೊಡ್ಬೇಡ. ಆ ಹದ್ದಿನ ಕೈಗೆ ಸಿಗದೆ ಇರೋ ಹಾಗೆ ಎಲ್ಲಾದ್ರೂ ದೂರ ತಗೊಂಡು ಹೋಗಿ ಬಿಟ್ಬಿಡು. ಹೋಗೋ. ಅಯ್ಯೋ ದೇವ್ರೆ, ಔಷಧಿ ಇಲ್ಲಾದ್ರೂ ಸರಿ, ಮಂತ್ರಗಳಲ್ಲಾದ್ರೂ ಸರಿ, ಈ ಹಾವುಗಳು ಮನೆಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ರಾಜೇಶ್ವರಿ, ಹಾವನ್ನ ಆಚೆ ಹಾಕಾಯ್ತಲ್ಲ, ನೀನ್ ನಡಿ ಒಳಗೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇರಿ ಇರಿ, ಆ ಹದ್ದದನ್ನ ಸಾಯಿಸ್ತಾ ನೋಡು. ಬೇಡ ಬೇಡ ಬೇಡ, ಪಾಪ ಸುತ್ಕೊಳುತ್ತೆ, ಪಾಪ ನೋಡ್ಬೇಡಿ. ಆ ಈಗ ನಮಗ್ ಸುತ್ಕೊಂಡಿರೋ ನೀವೆಲ್ಲ ಇನ್ನೇನು? ರಾಜೇಶ್ವರಿ, ಜಾಸ್ತಿ ಮಾತಾಡ್ಬೇಡ. ಸರ್ಪ ಹತ್ಯೆ ನೋಡೋ ಆಸೆ ಇಟ್ಕೋಬಾರ್ದು. ನೀನ್ ಬಾ ಒಳಗೆ. ಛೆ, ನನ್ನ ಕರ್ಮ. ತ್ರಿಶಲಾ, ಹೇಗಾದ್ರೂ ಮಾಡಿ ನಂದಿನಿನ ನೀನೇ ಕಾಪಾಡ್ಬೇಕು. ಏನಾದ್ರೂ ಮಾಡು. ನೋಡಿದ್ರಲ್ಲ ಪರಮೇಶಿ, ಇದೇ ನಮ್ಮ ಮನೇನ ಕಾಡ್ತಿರೋ ಸಮಸ್ಯೆ. ಎಲ್ಲಿಂದನೋ ಹಾವು ಬರುತ್ತೆ, ಯಾರನ್ನೋ ಕಚ್ಚುತ್ತೆ, ಇದ್ದಕ್ಕಿದ್ದ ಹಾಗೆ ಮನೇಲಿ ಏನೇನೋ ನಡೆದೋಗುತ್ತೆ. ಇದಕ್ಕೆಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ದೇವಸ್ಥಾನ ಆಗ್ಬೇಕು. ಇದಕ್ಕೆ ನಾವು ನಿಮ್ಮನ್ನು ಬಲವಂತ ಮಾಡಿದ್ದು. ದಯವಿಟ್ಟು ಆದಷ್ಟು ಬೇಗ ದೇವಸ್ಥಾನ ಕಟ್ಟಿಸ್ಬಿಡಿ. ಪರಮೇಶಿ, ನಾ ಹೇಳಿದ್ ಕೇಳಿಸ್ತಾ? ಹಾ, ಕಟ್ಸೋಣ ಬಿಡಿ ಆದಷ್ಟು ಬೇಗ. ಬನ್ನಿ, ನಂದಿನಿ ಜೊತೆ ನಾನು ಮಾತಾಡ್ತೀನಿ. ಪರಮೇಶಿ, ಯಾಕೆ ಹೇಗೆ ನಿಂತ್ಕೊಂಡ್ಬಿಟ್ರೆ? ಏನಿಲ್ಲ, ನಂದಿನಿ ಪಾಪ ಮಲ್ಗಿದ್ಲು, ಯಾಕೆ ಸುಮ್ಮನೆ ಎಪ್ಸೋದು ಅಂತ. ಅದು ಅಲ್ಲದೆ ತಲೆನೂ ಬೇರೆ ಅಂತಿದ್ಲು. ಓ, ಈ ಗಲಾಟೆ ಎಲ್ಲ ಆಯ್ತಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ಬೇಕು. ಸರಿ ಬಿಡಿ, ಸ್ವಲ್ಪ ಹೊತ್ತಾಗ್ಲಿ, ಆಮೇಲೆ ಮಾತಾಡ್ಸೋಣ.
ಏನು ಆಗಿಲ್ಲ ತಾನೆ? ನೀ ಹುಷಾರಾಗಿದೆಯಾ ತಾನೆ? ಏನೂ ಆಗಿಲ್ಲ ಮಾಮ್. ಥು, ಎಲ್ಲ ನಿನಗೆ ಬಂದು ವಕ್ರಿಸ್ಕೊಳ್ತಾ ಇದೆ. ನೀನ್ ಯಾಕಾದ್ರೂ ಅವಳನ್ನ ಮದ್ವೆ ಆದ್ಯೋ ಏನೋ. ಅತ್ತೆ, ನಾನ್ ಮಾತಾಡೆಲ್ಲ ಒಪ್ಸಿದೀನಿ. ದೇವಸ್ಥಾನ ಆದ್ಮೇಲೆ ನಾವಿಬ್ರು ಶಟ್ ಅಪ್ ನಿಲ್ಲಿ. ಏನ್ ಒಪ್ಸಿರೋದು? ಅವಳ ಮೇಲೆ ಯಾಕೋ ರೇಗಾಡ್ತಿದ್ಯಾ? ಪಾಪ ಮಗು ಅವಳು, ಅವಳ ಮೇಲೆ ಕೂಗಾಡ್ಬೇಡ. ಮಾಮ್, ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಇವಳು ನೋಡಿದ್ರೆ ಏನಂದ್ರೆ ಅದು ಮಾತಾಡ್ತಿದ್ದಾಳೆ. ಏನಂದ್ರ ಅದಲ್ಲ, ನಿನ್ ಟೆನ್ಷನ್ಗೆ ಕಾರಣ ಏನೋ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದೀನಿ ಅಷ್ಟೇ. ನೀನೇನು ಹೇಳೋದು? ಏನ್ ವಿರಾಟ್ ಅದು? ಕರ್ಕೊಂಡ್ ಬಂದ್ರಲ್ಲ ಆ ಸುಪ್ನಾತಿ ಸುಂದ್ರಿನ ಮುದ್ದಾದ ಸೊಸೆ ಅಂತ. ಈಗ ನೋಡಿ ಏನಾಯ್ತು. ಮದ್ವೆ ಆದ್ಮೇಲೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತಂದ್ರಿ, ಏನಾಯ್ತು ನೋಡ್ರಿ. ಈಗ ದುರಾದೃಷ್ಟ ಹೇಗ್ ಬಾಗ್ಲಲ್ಲಿ ಹೆಡೆ ಎತ್ಕೊಂಡ್ ನಿಂತಿದೆ ಅಂತ. ಬರೀ ತಾಳಿ ಕಟ್ಟಿದ್ರೆ ಸಾಲದು ರಾಜೇಶ್ವರಿ. ಅವರು ಅನ್ಯೋನ್ಯವಾಗಿ ದಾಂಪತ್ಯ ಶುರು ಮಾಡಬೇಕು. ಇವತ್ ರಾತ್ರಿ ಅವರಿಬ್ರು ಒಂದಾಗ್ಬೇಕು. ಇಲ್ಲ, ಇದಕ್ಕೆ ನಾನ್ ಅವಕಾಶ ಕೊಡಲ್ಲ. ಅಪ್ಪಣೆ ಕೊಡೋದಕ್ಕೆ ಬಿಡೋದಕ್ಕೆ ನೀನ್ ಯಾರು ನೀಲಿ? ನಿನ್ನನ್ ಯಾರು ಮಾತಾಡ್ಸಿದ್ರಿ ಈಗ? ರೀ, ಅವಳು ಹೇಳ್ತಿರೋದು ಸರಿಯಾಗೇ ಇದೆ. ಆ ನಂದಿನಿ ಹೇಗೆ ಈ ಮನೆ ಹೊಸಲ್ ದಾಟಿ ಬಂದ್ಲು, ಅಷ್ಟೇ ಬೇಗ ಈ ಹೊಸಲ್ ದಾಟಿ ಹೋಗ್ತಾಳೆ. ರಾಜೇಶ್ವರಿ, ನೀವಿಬ್ರು ಹಗಲ್ಗನ್ಸ್ ಕಾಣ್ತಿದ್ದೀರಾ ಅನ್ಸುತ್ತೆ. ಮದುವೆಯಾಗಿ ಮನೆಗೆ ಬಂದ ಮಗನ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ ನೀಲಿ, ನೀಲಿ. ರಾಜೇಶ್ವರಿ, ಹೋದ್ರೆ ಹೋಗ್ತಾಳ್ ಬಿಡು. ಏನ್ರಿ ಏನ್ರಿ ನೀವ್ ಮಾತಾಡ್ತಿರೋದು? ಅವಳು ಈ ಮನೆ ಮಗಳು. ಹೇಗೆ? ಇದು ಅವಳಿಗೆ ತವ್ರ ಮನೆನಾ ಅಥವಾ ಗಂಡನ ಮನೆನಾ ಇರೋದಕ್ಕೆ? ರೀ, ರಾಜೇಶ್ವರಿ, ಅವಳು ಬರ್ತೀನಿ ಅಂದ್ರೆ ಬೇಡ ಅಂತೀನೋ ಇಲ್ವೋ, ಆದ್ರೆ ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ಬೇಡ ಅನ್ನಲ್ಲ. ವಿರಾಟ್, ನೀನ್ ಹೊರಡು. ಮಾಡ್ರಿ, ಮಾಡಿ. ಇನ್ನು ಏನೇನು ಉಪಾಯ ಮಾಡ್ತಿರೋ ಎಲ್ಲ ಮಾಡಿ. ಆದ್ರೆ ಈ ರಾಜೇಶ್ವರಿ ಕೆಪಾಸಿಟಿ ಏನು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಇವತ್ತು ನೀವ್ ಅಂದ್ಕೊಂಡಿರೋ ಕೆಲ್ಸ ಖಂಡಿತ ನಡೆಯಲ್ಲ. ನೋಡ್ತಾ ಇರಿ. ಎಲ್ಲ ಹೋಗ್ಬಿಟ್ಟೆ ನಂದಿನಿ, ನೀನು ಎಲ್ಲಿದ್ಯಾ? ನೀನೇನಾದ್ರೂ ಮನುಷ್ಯ ರೂಪ ತಾಳ್ಬಿಟ್ರೆ ವ್ರತ ಭಂಗ ಆಗೋಗುತ್ತೆ. ಎಲ್ಲಿದ್ರು ನನ್ ಕಣ್ಣ ಕಾಣಿಸು, ನಾನಿನ್ನ ಹೇಗಾದ್ರೂ ಕಾಪಾಡ್ಕೋತೀನಿ. ವಿರಾಟ್, ಯಾಕ್ ವಿರಾಟ್? ಆಕಾಶನೇ ತಲೆ ಮೇಲೆ ಬಿದ್ದಿರೋರ್ ಹಾಗೆ
ಯೋಚನೆ ಮಾಡ್ತಾ ಕೂತಿದ್ಯಾ? ಹೋಗಿ ಕನ್ನಡಿ ನೋಡ್ಕೊಂಡ್ ಬಾ ವಿರಾಟ್. ಹೊಸ್ದಾಗ್ ಮದ್ವೆ ಆದವರು ಹೀಗ ಚಿಂತೆ ಮಾಡ್ಕೊಂಡ್ ಕೂತ್ಕೊಳ್ಳೋದು. ಚಿಂತೆ ಮಾಡೋದ್ ಬಿಟ್ಬಿಟ್ಟಿದೀನಿ ದೇವಸೇನ. ನಾನು ಏನ್ ಅನ್ಕೊಂಡ್ರು ಅದಾಗೋದಿಲ್ಲ. ಸೊ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಹೀಗೆಲ್ಲ ಸೋತೋರ್ ತರ ನೀನ್ ಮಾತಾಡ್ಬಾರ್ದು ವಿರಾಟ್. ಸೋತಿದೀನಿ ಅನ್ನೋ ಯೋಚನೆ ಅಲ್ಲ, ಎಲ್ ಸೋತೋಗ್ತೀನೋ ಅನ್ನೋ ಭಯ. ನಮ್ಮ ಮಾಮ್ಗೆ ನಂದಿನಿ ನೋಡಿದ್ರೆ ಆಗೋದಿಲ್ಲ, ನಂದಿನಿಗೆ ನನ್ನನ್ನು ನೋಡಿದ್ರೆ ಆಗೋದಿಲ್ಲ. ಇಬ್ಬರಿಗೂ ಈ ಮದ್ವೆ ಅಂದ್ರೇನೆ ಆಗೋದಿಲ್ಲ. ಜಾಸ್ತಿ ತಲೆ ಕೆಡಿಸ್ಕೋಬೇಡ ವಿರಾಟ್. ನಂದಿನಿ ಈ ಮನೆಗೆ ಹೊಂದ್ಕೋತಾಳೆ. ಅವಳು ಮುಗ್ಧೆ, ಮೋಸಗಾತಿ ಅಲ್ಲ. ಅವಳು ಮೋಸ್ಗಾರ್ತಿಯಾಗಿ ಇದ್ರೆ ನಾನು ಇಷ್ಟೊಂದು ಕೊರಗ್ತಾ ಇರಲಿಲ್ಲ ದೇವಸೇನ. ಮುಗ್ಧೆ ಅನ್ನೋದೇ ನನ್ ಭಯ. ನಮ್ಮ ಮಾಮ್ ಮಾತುಗಳು, ಆ ನೀಲಿ ನಡವಳಿಕೆಗಳಿಗೆ ಇವಳಲ್ಲಿ ಬಲಿಯಾಗ್ತಾಳೋ ಅನ್ನಿಸ್ತಿದ್ದೆ ನನಗೆ. ನೋ ಚಾನ್ಸ್. ನಂದಿನಿ ಇವ್ರು ಯಾರಿಗೂ ಬಲಿ ಆಗಲ್ಲ. ಬೇಕಾದ್ರೆ ನನ್ ಮಾತನ್ನ ಪರೀಕ್ಷೆ ಮಾಡಿ ನೋಡು. ಅವಳಿಲ್ಲೇ ಇದ್ದು ಅವ್ರ ಎಲ್ಲಾರನ್ನೂ ಗೆದ್ದು ಒಂದೆಲ್ಲ ಒಂದಿನ ಅವಳು ನಿನಗೆ ಪರ್ಫೆಕ್ಟ್ ಮ್ಯಾಚ್ ಆಗಿ ನಿಂತ್ಕೊಳ್ದೆ ಇದ್ರೆ ಆವಾಗ ಬನ್ನಿ ನನ್ ಜೊತೆ ಮಾತಾಡು. ಸತ್ಯ ವಿರಾಟ್, ನಂದಿನಿ ಖಂಡಿತ ನಿಮ್ ತಾಯಿ ಹೃದಯನ ಗೆದ್ದೇ ಗೆಲ್ತಾಳೆ. ಇನ್ಮೇಲೆ ನಿಮ್ಮಿಬ್ರು ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ ಒಳ್ಳೆ ಟೈಮ್ನ ಟೈಮ್ ಪಾಸ್ ತರ ಹಾಳ್ ಮಾಡ್ಕೊಳಕ್ ಹೋಗ್ಬೇಡ. cheer up ವಿರಾಟ್. ಅಂಕಲ್, ನಿಮ್ಮನ್ನೇ ಹುಡ್ಕೊಂಡ್ ಬಂದೆ. ಏನ್ ವಿಷಯ? ವಿರಾಟ್ ಮತ್ತೆ ನಂದಿನಿ ಶಾಸ್ತ್ರಕ್ಕೆ ತಯಾರಿ ಮಾಡ್ಕೋಬೋದಾ ಅಂತ ಕೇಳಕ್ ಬಂದೆ. ನಂದಿನಿ ಏನೋ ತಲೆನೋವು ಅಂತ ಮಲಗಿದಳಂತೆ. ಹೋಗಿ ಎಬ್ಸಮ್ಮ, ತಡ ಆಗ್ತಾ ಇದೆ. ಸರಿ ಅಂಕಲ್. ದೇವಸೇನ, ಸಾರಿ ಕಣಮ್ಮ, ಈ ಜವಾಬ್ದಾರಿನೆಲ್ಲ ರಾಜೇಶ್ವರಿ ತಗೋಬೇಕಿತ್ತು. ಆದ್ರೆ ಇಟ್ಸ್ ಓಕೆ ಅಂಕಲ್, ನಾನು ಕೂಡ ಈ ಮನೆಯೊಳ ಥರಾನೇ ಅಲ್ವಾ. ಐ ಟೇಕ್ ಕೇರ್. ಸರ್, ನಂದಿನಿ ಎದ್ದಿದ್ದಾಳ? ಹಾ, ಎದ್ದಿದ್ದಾಳೆ. ಏ ಇಲ್ಲ ಇಲ್ಲ, ಇನ್ನೂ ಎದ್ದಿಲ್ಲ, ಮಲಗಿದಾಳೆ. ಎಪ್ಸಿ ಸರ್, ಇವತ್ತೇನು ಅಂತ ಅವಳಿಗೂ ಗೊತ್ತು. ತಡ ಆಗ್ತಿದೆ. ಅದು ಅದು ಏನದು? ನಾನೇ ಹೋಗಿ ಎಬ್ಬಿಸ್ತೀನಿ ಬಿಡಿ. ಬೇಡ ರೀ ಪ್ಲೀಸ್, ಬೇಡ.